ಮುತ್ತಿನ ಹಾರ 52. ರಾತ್ರಿ ಊಟ ಮುಗಿಯಿತು. ಪ್ರಸಾದ್ ಇನ್ನೇನು ತನ್ನ ರೂಮಿಗೆ ಹೋಗಬೇಕೆನ್ನುವಷ್ಟರಲ್ಲಿ, ಪ್ರಸಾದ್ ಇಲ್ಬಾ ಕುತ್ಕೋ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಸವಿತಾ ಅವನನ್ನು ಕರೆದು ಸೋಫಾ ಮೇಲೆ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಪ್ರಸಾದ್ ನಗುತ್ತಲೇ ಸವಿತಾ ಹತ್ತಿರ ಬಂದು ಕುಳಿತು, ಏನು ವಿಷಯ ಹೇಳಿ ಅಮ್ಮ ಎಂದ. ಏನು ವಿಷಯ ಅಂದರೆ ನಿನ್ನ ಮದುವೆ ವಿಷಯ ಎನ್ನುತ್ತಿದ್ದಂತೆ, ಮತ್ತೆ ಅದೇ ವಿಷಯ ಹೇಳ್ತೀರಲ್ಲ ಅಮ್ಮ. ನಂಗೆ ಗೊತ್ತು ನೀವು ನನ್ನ ಮೇಲಿನ ಕಾಳಜಿಯಿಂದನೇ ಹೇಳ್ತಿದ್ದೀರಾ ಅಂತ. ಆದರೆ ನಾನು ಚೆನ್ನಾಗಿದ್ದೀನಿ, ಈಗ ನಿಮ್ಮ ಜೊತೆಗೆ ಆರಾಮಾಗಿದ್ದೀನಿ, ಖುಷಿಯಿಂದ ಇದ್ದೀನಿ. ಮದುವೆಲಿ ನಂಗೆ ಆಸಕ್ತಿನೇ ಇಲ್ಲ ಎಂದ. ಕೊನೆಯ ಮಾತು ಹೇಳುವಾಗ ದೃಷ್ಟಿ ಬೇರೆಡೆಗೆ ಹೋಗಿತ್ತು. ಯಾವಾಗಲೂ ಇದೇ ಹೇಳ್ತಾ ಇದೀಯಾ ಪ್ರಸಾದ್, ಇಷ್ಟು ದಿನ ಹೇಗೋ ಆಯಿತು, ಆದರೆ ಇನ್ನು ನಿನ್ನ ಮಾತು ಕೇಳಲ್ಲ. ನೀನು ಮದುವೆ ಆಗಲೇಬೇಕು. ನಿಂಗೆ ಪ್ರಾರ್ಥನಾ ಇಷ್ಟ ತಾನೇ? ನಾಳೆ ಹೇಗೂ ಅವಳು ಇಲ್ಲಿಗೆ ಬರ್ತಾಳಲ್ಲ, ನಾನೇ ಅವಳ ಹತ್ರ ಮಾತಾಡ್ತೀನಿ ಎಂದು ನೇರವಾಗಿ ಹೇಳಿದರು ಸವಿತಾ. ಅಮ್ಮ, ಏನು ಹೇಳ್ತಿದ್ದೀರಾ ನೀವು? ಅವಳು ನಂಗೆ ಇಷ್ಟ ಆಗಿದ್ಲು, ಆದರೆ ಈಗ ಇಷ್ಟ ಇಲ್ಲ. ಮದುವೆ ಆಗೋದಂತೂ ದೂರದ ಮಾತು. ನಾನು ಅವಳನ್ನು ಯಾವಾಗಲೂ ನನ್ನ ಮನಸ್ಸಿಂದ ದೂರ ಮಾಡಾಗಿದೆ. ನೀವು ಅವಳನ್ನು ಮರ್ತುಬಿಡಿ ಎಂದು ಕಿರಿಕಿರಿಯಿಂದ ಹೇಳಿದ್ದ. ಅವನಾಡುತ್ತಿರುವ ಮಾತಿಗೂ ಅವನ ಕಣ್ಣಿನಲ್ಲಿರುವ ಭಾವನೆಗಳಿಗೂ ಹೊಂದಾಣಿಕೆ ಆಗುತ್ತಿರಲಿಲ್ಲ. ಆಯಿತು, ನೀನು ಪ್ರಾರ್ಥನಾನ ಮದುವೆ ಆಗಲ್ಲ ಅಲ್ವಾ? ಸರಿ ಬಿಡು, ಆದರೆ ಮದುವೆನೇ ಆಗಲ್ಲ ಅಂದರೆ ನಾನು ಕೇಳಲ್ಲ ಎಂದು ಗಟ್ಟಿಯಾಗಿ ಹೇಳಿದ್ದರು. ಅಮ್ಮ, ನೀವು ಯಾಕೆ ಹೀಗೆ ಆಡ್ತಿದ್ದೀರಾ ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ? ನಾನು ಆರಾಮಾಗಿದ್ದೀನಿ. ಈಗ ನೀವು ಒತ್ತಾಯ ಮಾಡಿ ನಂಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅರ್ಥ ಮಾಡ್ಕೊಳ್ಳಿ ಅಮ್ಮ. ಪ್ರಸಾದ್ ಕೂಡ ಸ್ವಲ್ಪ ದನಿ ಏರಿಸಿ ಮಾತನಾಡಿದ್ದ. ಇಷ್ಟು ದಿನ ನಾನು ಕಾಯ್ತಾ ಇದ್ದೆ ಪ್ರಸಾದ್, ನೀನು ಪ್ರಾರ್ಥನಾ ಒಂದಾಗ್ತೀರಾ ಅಂತ. ಆದರೆ ನಿಂಗೆ ಅವಳ ಮೇಲೆ ಪ್ರೀತಿನೇ ಇಲ್ಲ ಅಂದರೆ ಇನ್ನೇನು ಮಾಡೋದು? ಇನ್ನು ಕಾದ ಪ್ರಯೋಜನ ಇಲ್ಲ. ಆದರೆ ನೀನು ಮದುವೆನೇ ಆಗಲ್ಲ ಅಂದರೆ ಅದು ನನ್ನ ಜೀವನದ ಅತಿ ದೊಡ್ಡ ಸೋಲಾಗುತ್ತೆ ಪ್ರಸಾದ್. ನಿನ್ನ ಅಮ್ಮನ ಸೋಲಿಸ್ಬೇಕು ಅಂತ ಇದ್ದರೆ ಸರಿ, ಹೀಗೇ ಇರು ಎಂದರು ಸವಿತಾ. ಸ್ವಲ್ಪ ಭಾವುಕರಾಗಿದ್ದರು. ಈ ಹಿಂದೆ ಆಡಿದ ಮಾತುಗಳೆಲ್ಲ ಪ್ರಸಾದ್ ಮನಸ್ಸನ್ನು ಅರಿಯಲು ಹೇಳಿದ್ದ ಮಾತುಗಳಾಗಿದ್ದವು. ಆದರೆ ಕೊನೆಯಲ್ಲಿ ಹೇಳಿದ ಪ್ರತಿಯೊಂದು ಮಾತುಗಳು ಅವರು ನಿಜವಾಗಿಯೂ ಅವರ ಮನಸ್ಸಿನಿಂದ ಬಂದ ಮಾತುಗಳಾಗಿದ್ದವು. ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದರು. ತಂದೆ ತಾಯಿಯರಿಗೆ ಮುಂದೆ ತಮಗೇನಾದರೂ ಆದರೆ ಮಕ್ಕಳಿಗೆ ಒಂದು ಆಸರೆ ಇರಬೇಕೆಂಬುದು ಇದ್ದೇ ಇರುತ್ತದೆ. ಮಕ್ಕಳು ಒಬ್ಬಂಟಿ ಜೀವನ ನಡೆಸುವುದನ್ನು ನೋಡಲು ಯಾವ ತಂದೆ ತಾಯಿಯರು ಇಷ್ಟಪಡುವುದಿಲ್ಲ. ಮದುವೆ ಎನ್ನುವುದು ಕೇವಲ ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಎಂದು ಕೊಡುಂಬಿಡುತ್ತಾರೆ. ಗಂಡು ಮದುವೆಯಾಗಿಲ್ಲವೆಂದರೂ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಅದು ಅವನ ಆಯ್ಕೆ ಎಂದು ಬಿಡುತ್ತಾರೆ. ಆದರೆ ಗಂಡಾಗಲಿ ಹೆಣ್ಣಾಗಲಿ ಬಾಳಿಗೊಂದು ಸಂಗಾತಿ ಬೇಕೇ ಬೇಕು. ಕಷ್ಟದಲ್ಲೂ ಸುಖದಲ್ಲೂ ಎಲ್ಲ ರೀತಿಯಲ್ಲೂ ಜೊತೆಯಾಗಿ ನಿಂತುಕೊಂಡು ಮಾನಸಿಕವಾಗಿ ಧೈರ್ಯ ತುಂಬಲು ಸಂಗಾತಿಯಾಗಿ ಜೊತೆಗಾರ ಅಥವಾ ಜೊತೆಗಾತಿ ಇರಲೇಬೇಕು. ಎಷ್ಟೋ ಜನರಿಗೆ ಸರಿಯಾದ ಸಂಗಾತಿ ಸಿಕ್ಕಿರುವುದೇ ಇಲ್ಲ. ಸಿಕ್ಕಿದ್ದರೂ ಜೊತೆ ಇರುವ ಭಾಗ್ಯವೇ ಇರುವುದಿಲ್ಲ. ಆದರೆ ಇಲ್ಲಿ ಪ್ರಸಾದ್ಗೆ ಎಲ್ಲ ರೀತಿಯಲ್ಲೂ ಅವನಿಗೆ ಜೊತೆಯಾಗಿ ನಿಲ್ಲುವ ಪ್ರಾರ್ಥನಾ ಸಿಕ್ಕಿದ್ದಳು. ಜೊತೆಯಲ್ಲಿ ಇರಲು ಯಾವುದೇ ಅಡೆತಡೆಗಳು ಕೂಡ ಇರಲಿಲ್ಲ. ಆದ್ದರಿಂದ ಒಂಟಿಯಾಗಿರುತ್ತೇನೆ ಎನ್ನುವುದು ಸವಿತಾರಿಗೆ ಸಹಿಸಲಾರದಂತಹ ದುಃಖವಾಗಿತ್ತು. ಅಮ್ಮನ ಕಣ್ಣೀರನ್ನು ನೋಡಿ ಪ್ರಸಾದ್ಗೆ ಬೇಜಾರಾಯಿತು. ಆದರೆ ಅವನಿಗೆ ಮದುವೆ ಆಗುತ್ತೇನೆ ಎಂಬ ನಿರ್ಧಾರ ತೆಗೆದುಕೊಳ್ಳಲು ಇಷ್ಟವಿರಲಿಲ್ಲ. ಆದ್ದರಿಂದ ಮೌನಿಯಾಗಿದ್ದ. ನೋಡು ಪ್ರಸಾದ್, ನಾನು ಹಿಂಗೆ ಒತ್ತಾಯ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರು ಸರಿ, ಆದರೆ ನೀನೊಂದು ನಿರ್ಧಾರ ಮಾಡಲೇಬೇಕು. ಈಗ ನೀನು ಪ್ರಾರ್ಥನಾನ ಮದುವೆ ಆಗು, ಇಲ್ಲಾಂದರೆ ಸುಷ್ಮಾನ ಅಣ್ಣ ನಿಂಗೆ ಮದುವೆ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ಒಪ್ಕೊ. ಹೀಗೆ ದಿನ ಕಳಿತೀನಿ ಅಂದರೆ ನಾನು ಅದಕ್ಕೆ ಒಪ್ಪಲ್ಲ. ದುಃಖದಲ್ಲೇ ನಾನು ಜೀವನ ಕಳಿಬೇಕಾಗುತ್ತೆ ಎಂದರು ಸವಿತಾ. ಪ್ರಸಾದ್ಗೆ ಪ್ರಾರ್ಥನಾ ನೆನಪಾಗಿದ್ದಳು. ಹಿಂದಿನ ಕೆಲವು ಘಟನೆಗಳೆಲ್ಲ ನೆನಪಾಗಿದ್ದವು. ಅಮ್ಮ ಆಡುತ್ತಿದ್ದ ಮಾತುಗಳು ಮತ್ತೆ ಕಿವಿಯ ಮೇಲೆ ಹಾದು ಹೋಯಿತು. ಅಮ್ಮ, ಈಗೇನು, ನನ್ನ ಮದುವೆ ಆಗಬೇಕು ತಾನೇ ಕೇಳಿದ ಪ್ರಸಾದ್. ಸವಿತಾಗೆ ಖುಷಿಯಾಗಿತ್ತು, ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ. ಗಂಭೀರವಾಗಿಯೇ ನುಡಿದಿದ್ದರು. ಹೌದು ಪ್ರಸಾದ್, ನೀನು ನಿರ್ಧಾರ ಮಾಡಲೇಬೇಕು, ಅದು ಇವತ್ತೇ. ಆಮೇಲೆ ನಾಳೆ ಪಾರ್ಟಿಲಿ ಎಲ್ರಿಗೂ ನಾವು ಅದನ್ನು ತಿಳಿಸ್ಬೇಕು. ಸರಿ ಅಮ್ಮ, ನಿಮ್ಮ ಇಚ್ಛೆ ಅಂತೆ ಆಗಲಿ. ನಾನು ಸುಷ್ಮಾ ಮದುವೆ ಆಗೋಕೆ ರೆಡಿ ಇದ್ದೀನಿ, ನೀವು ಮಾವಂಗೆ ಹೇಳಿ ಎಂದು ಸರಸರನೆ ಅಲ್ಲಿಂದ ರೂಮಿಗೆ ನಡೆದ. ಸವಿತಾಗೆ ಉಸಿರು ಕಟ್ಟಿದಂತಾಯಿತು. ಅಲ್ಲಿಯೇ ಭಾರವಾದ ಮನಸ್ಸಿನಿಂದ ಕುಸಿದು ಕುಳಿತು ಬಿಟ್ಟರು. ಪ್ರಸಾದ್ ಮಾತನ್ನು ಅಲ್ಲೇ ಕದ್ದು ನಿಂತು ಕೇಳಿಸಿಕೊಳ್ಳುತ್ತಿರುವ ಸೋಮು ಮತ್ತು ಭಾರತಿ ಓಡಿ ಬಂದಿದ್ದರು. ಅತ್ತಿಗೆ, ಪ್ರಸಾದ್ ಒಪ್ಪಿಗೆ ಕೊಟ್ನಾ? ತುಂಬ ಖುಷಿಯಾಗ್ತಿದೆ, ಎಲ್ಲ ನಿಮ್ಮಿಂದಲೇ ಆಗಿದ್ದು, ಇನ್ನು ಮದುವೆ ತಯಾರಿ ಮಾಡೋದೆ ಎಂದು ಭಾರತಿ ಸವಿತಾಳ ಕೈ ಹಿಡಿದು ಸಂತೋಷದಿಂದ ಹೇಳಿದ್ದಳು. ಸವಿತಾಗೆ ಆಕಾಶ ತಲೆ ಮೇಲೆ ಬಿದ್ದಂಥ ಅನುಭವವಾಗುತ್ತಿತ್ತು. ಪ್ರಸಾದ್ ಹೇಳಿದ ಮಾತನ್ನೇ ಅವಲೋಕನ ಮಾಡುತ್ತಿದ್ದರು. ಇದೇನು ಮಾಡಿಬಿಟ್ಟೆ ನಾನು ಅಂದ್ಕೊಂಡಿದ್ದೇ ಬೇರೆ, ಇಲ್ಲ ಆಗಿದ್ದೇ ಬೇರೆ. ದೇವರೇ, ಈಗ ಏನು ಮಾಡೋದು ಎಂದು ಅಂದುಕೊಳ್ಳುತ್ತಿದ್ದರೆ, ಸವಿತಾ, ನಿಂಗೂ ಖುಷಿಯಿಂದ ಮಾತೇ ಬರ್ತಾ ಇಲ್ಲ ಅಲ್ವಾ? ಅಂತೂ ಪ್ರಸಾದ್ ಮದುವೆಗೆ ಒಪ್ಪಿಗೆ ಕೊಟ್ನಲ್ಲ, ಅದು ಬೇರೆ ನಮ್ಮ ಸುಷ್ಮಾನ್ ಮದುವೆ ಆಗ್ತೀನಿ ಅಂತ ಅಂದ ಎಂದಾಗ ಸವಿತಾಗೆ ಇನ್ನೊಂದು ಭರವಸೆಯ ಕಿರಣ ಕಂಡಿತ್ತು.
ಅಣ್ಣ, ಸುಷ್ಮಾನ್ ಒಂದು ಮಾತು ಕೇಳೋದು ಬೇಡವಾ? ಅವಳಿಗೂ ಇಷ್ಟ ಇರಬೇಕಲ್ವಾ? ಗಡಿಬಿಡಿಯಿಂದ ಕೇಳಿದರು ಸವಿತಾ. ಅಯ್ಯೋ, ಅವಳ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅತ್ತಿಗೆ, ಅವಳು ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾಳೆ ಎಂದಿದ್ದೆ ಸವಿತಾಗೆ ದಿಗಿಲಾಯಿತು. ಸೋಮ್ ಮತ್ತು ಭಾರತಿ ಖುಷಿಯಿಂದ ಅಲ್ಲಿಂದ ಹೋಗಿದ್ದರು. ಸವಿತಾ ಕೂಡ ತಮ್ಮ ರೂಮಿಗೆ ಹೋಗಿ ಯೋಚಿಸುತ್ತಾ ಕುಳಿತರು. ಇಲ್ಲಿ ನಡೆದ ಎಲ್ಲ ವಿಷಯವನ್ನು ಅಲ್ಲಿ ಹಾಜರಿರದೆ ಮೂಲೆಯಲ್ಲಿ ಕತ್ತಲಿನಲ್ಲಿ ನಿಂತ 2 ಕಿವಿಗಳು ಗ್ರಹಿಸಿ ರೆಕಾರ್ಡ್ ಮಾಡಿಕೊಂಡಿದ್ದವು. ರೂಮಿಗೆ ಬಂದ ಪ್ರಸಾದ್ ಬೆಡ್ ಮೇಲೆ ಮಲಗಿ ಮೇಲ್ಛಾವಣಿಯನ್ನು ದಿಟ್ಟಿಸುತ್ತಾ ಯೋಚಿಸುತ್ತಿದ್ದ. ನಾನೇನು ಹೇಳಿಬಿಟ್ಟೆ? ನಾನು ಪ್ರಾರ್ಥನಾನ್ ಮರೆತು ಇನ್ನೊಬ್ಬರನ್ನ ಮದುವೆ ಆಗುವುದೇ? ಯಾಕಿಷ್ಟು ಸಂಕಟದ ಪರಿಸ್ಥಿತಿ ಬಂತು ಅಂದುಕೊಳ್ಳುತ್ತಿರುವಾಗಲೇ ಅವನಿಗೆ ಗೊತ್ತಿಲ್ಲದಂತೆಯೇ ಕಣ್ಣಿನಿಂದ ಕಂಬನಿ ಜಾರಿತ್ತು. ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಹಾಗೆಯೇ ಕುಳಿತಿದ್ದ. ನಂತರ ಎದ್ದು, ಅಮ್ಮನ ಸಂತೋಷ ಇದರಲ್ಲಿದೆ, ಇನ್ನೇನು ಅವ್ರ ಸಂತೋಷಕ್ಕಿಂತ ಬೇರೆ ಏನು ಬೇಕು ನನಗೆ? ಏನಾಗುತ್ತೋ ಆಗಲಿ, ಜೀವನ ಕರ್ಕೊಂಡು ಹೋದಂತೆ ನಾವು ಹೋಗೋದು ಎಂದು ನಿರ್ಧಾರ ಮಾಡಿ ನಾಳೆಯ ಶುಭ ಅಥವಾ ಅಶುಭ ದಿನಕ್ಕಾಗಿ ಕಾಯುತ್ತಾ ಹಾಸಿಗೆ ಮೇಲೆ ಕಣ್ಮುಚ್ಚಿದ. ರಾತ್ರಿ 10. ಏನೋ ಕೆಲಸದಲ್ಲಿ ಮಗ್ನಳಾಗಿದ್ದ ಶಕುಂತಲ ಮೊಬೈಲ್ ರಿಂಗ್ ಕೇಳಿ ಅತ್ತ ಕಡೆ ಗಮನವಹಿಸಿದಳು. ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡ್ತಾರೆ ಎಂದುಕೊಂಡು ಫೋನ್ ನೋಡಿ, ಇಷ್ಟೊತ್ತಲ್ಲಿ ಇವ್ರು ಕಾಲ್ ಮಾಡಿದ್ದಾರೆ ಅಂದರೆ ಏನಾಗಿರ್ಬೋದು ಎಂದು ಫೋನ್ ರಿಸೀವ್ ಮಾಡಿದಳು. ಹಲೋ ಎಂದಾಕ್ಷಣ, ಹಲೋ ಶಾಕು, ನಾನು ಮೀಟ್ ಮಾಡೋಕ್ಕಾಗುತ್ತಾ ಈಗ ಕೇಳಿತ್ತು ಆ ಧ್ವನಿ. ಶಕುಂತಲಾಗೆ ಕಳವಳವಾಯಿತು. ಏನು, ಈಗ ಭೇಟಿ ಆಗೋದಾ ಈ ರಾತ್ರಿಲಿ? ಏನಾಯ್ತು, ಎಲ್ಲ ಓಕೆ ತಾನೇ ಕೇಳಿದಳು ಶಕುಂತಲ. ಏನೂ ಓಕೆ ಇಲ್ಲ, ನಂಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಪ್ಲೀಸ್ ಒಮ್ಮೆ ಭೇಟಿ ಆಗೋಣ, ನೀವು ನಮ್ಮ ಮನೆಗೆ ಬನ್ನಿ, ನಾನು ಕಾರ್ ಕಳಿಸ್ತೀನಿ ಪ್ಲೀಸ್. ಶಕುಂತಲ ನಿರಾಕರಿಸದಾದಳು. ಸರಿ ಬರ್ತೀನಿ ಎಂದು ಕರೆ ತುಂಡರಿಸಿ ಇಷ್ಟವಿಲ್ಲದಿದ್ದರೂ ಅಮ್ಮನಿಗೆ ಹೇಳಿದಳು. ಈ ರಾತ್ರಿಯಲ್ಲಿ ಮಗಳನ್ನು ಒಬ್ಬಳೇ ಯಾರು ಕಳಿಸುತ್ತಾರೆ? ಆದರೆ ಶಕುಂತಲ ಚುಟುಕಾಗಿ ವಿಷಯ ಹೇಳಿದಾಗ ವಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟರು. ಸ್ವಲ್ಪ ಹೊತ್ತಿನಲ್ಲಿ ಶಕುಂತಲ ಪ್ರಸಾದ್ ಮನೆಯ ಮುಂದೆ ಬಂದು ನಿಂತಿದ್ದಳು. ಸವಿತಾ ರೂಮಿಗೆ ಬಂದು ಪ್ರಾರ್ಥನಾಳಿಗೆ ಫೋನ್ ಮಾಡಬೇಕೆಂದು ಯೋಚಿಸಿದರು. ಮೊಬೈಲ್ ಕೈಗೆತ್ತಿಕೊಂಡವರು, ಬೇಡ, ಅವಳಿಗೆ ಈಗಲೇ ಹೇಳಿದ್ರೆ ಪಾಪ ರಾತ್ರಿ ಇಡೀ ಚಿಂತೆ ಮಾಡ್ತಾನೆ ಇರ್ತಾಳೆ. ನಾಳೆ ಬೆಳಗ್ಗೆ ಬೇಗ ಎದ್ದು ಅವಳಿಗೆ ತಿಳಿಸ್ಬೇಕು. ಈಗ ನಾನು ಮಾಡಿರೋ ಈ ಕೆಲಸನ ಸರಿ ಮಾಡೋದು ಅವಳಿಂದ ಮಾತ್ರ ಸಾಧ್ಯ. ತಪ್ಪಂತೂ ಆಗೋಗಿದೆ, ಹೇಗಾದರೂ ಮಾಡಿ ಸರಿ ಮಾಡಲೇಬೇಕು, ಅದೆಷ್ಟು ಕಷ್ಟ ಆದರೂ ಎಂದು ಫೋನ್ ಮಾಡುವ ಯೋಚನೆಯನ್ನು ಕೈಬಿಟ್ಟರು. ಅದೆಷ್ಟು ಹೊತ್ತಿಗೆ ಸೂರ್ಯ ಎದ್ದು ತನ್ನ ಕಿರಣಗಳನ್ನು ಭೂಮಿಗೆ ಕಳಿಸುತ್ತಾನೆ ಎಂದು ಯೋಚಿಸುತ್ತಾ ಮಲಗಿದರು ಸವಿತಾ. ರಾಗಿಣಿ, ಸಂದೀಪ್ ವಾಪಸ್ ಬಂದಿರೋದು ಖುಷಿಯಾಯಿತು. ನನ್ನ ಮದುವೆಗೆ ಅವ್ರು ಬರಲ್ಲ ಅಂತ ಬೇಜಾರಾಗಿತ್ತು. ಹೋ ಅಂದರೆ ಪ್ರಸಾದ್ನ ಹೇಗಾದರೂ ಒಪ್ಸ್ತೀಯಾ ಅಂತ ಆಯಿತು ಎಂದಳು ರಾಗಿಣಿ. ಹಾಂ, ಮತ್ತೆ ಒಪ್ಸ್ಲೇಬೇಕಲ್ವಾ? ಯಾಕೆ ನಿಂಗೆ ನಂಬಿಕೆ ಇಲ್ವಾ? ಹಾಗಲ್ಲ, ಮೊದಲೆಲ್ಲ ಬೇಜಾರಲ್ಲಿರ್ತಿದ್ಯಲ್ಲ, ಮತ್ತೆ ಏನಾಗುತ್ತೋ ಅಂತ ಆತಂಕದಲ್ಲೇ ಇರ್ತಿದ್ದೆ. ಈಗೇನೋ ಹೊಸ ಹುರುಪು ಬಂದಿದೆ, ಅದಕ್ಕೆ ಕೇಳಿದೆ ಎಂದಳು ರಾಗಿಣಿ. ಹೌದು ರಾಗಿಣಿ, ಈ ಸಲ ಅವರನ್ನು ಬಿಡಲ್ಲ. ಕತ್ತಿನ ಪಟ್ಟಿ ಹಿಡ್ಕೊಂಡು ಜಗಳ ಮಾಡಿ ಆದರೂ ಏನಾಗಿದೆ ಅವರಿಗೆ ಕೇಳ್ತೀನಿ. ಪಾರ್ಟಿ ಒಂದು ಮುಗೀಲಿ. ಹೇಗೂ ಅಮ್ಮ ಈಗ ನಮ್ಮ ಪಕ್ಷನೇ ಅಲ್ವಾ, ಇಬ್ಬರೂ ಸೇರಿ ಕ್ಲಾಸ್ ತಗೊಳ್ತೀವಿ ಅವರಿಗೆ ಎಂದು ಪ್ರಾರ್ಥನಾ ಕಣ್ಣು ಮಿಟುಕಿಸಿದಳು. ಸರಿ ನೋಡೋಣ ನಾಳೆ ಏನಾಗುತ್ತೆ ಅಂತ. ಹೋಪ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಎಂದಳು ರಾಗಿಣಿ. ಆದರೆ ಒಂದು ಬೇಜಾರು ಎಂದಳು ಪ್ರಾರ್ಥನಾ. ಮತ್ತೆ ಏನೆಂದು ಪ್ರಾರ್ಥನಾಳನ್ನು ನೋಡಿದಳು ರಾಗಿಣಿ. ಸಂದೀಪ್ ಇಷ್ಟೆಲ್ಲ ಮಾಡಿದ್ರು ನಂಗೋಸ್ಕರ ಅಂತ ಹೇಳಬೇಡ ಅಂತ ಹೇಳ್ತಾರೆ ಅವರು. ಆದರೆ ನಂಗೋಸ್ಕರನೇ ತಾನೇ, ಕೊನೆಗೆಲ್ಲ ಕ್ರೆಡಿಟ್ಸ್ ಅವರಿಗೆ ಸೇರಬೇಕು. ಈಗ ಅವ್ರು ಹೀಗಿರೋದು ಯಾಕೋ ಬೇಜಾರಾಗ್ತಿದೆ ಎಂದಳು. ಅಯ್ಯೋ, ಅಣ್ಣ ಏನು ಸನ್ಯಾಸಿ ಆಗಲ್ಲ, ಅವನಿಗೂ ಒಳ್ಳೆ ಹುಡುಗಿ ಸಿಗ್ತಾಳೆ. ಯಾರಿಗೆ ಗೊತ್ತು, ಸದ್ಯದಲ್ಲೇ ಸಿಕ್ಕಿ ನಿಮ್ಮಿಬ್ಬರು ಮದುವೆನೂ ಒಂದೇ ಮಂಟಪದಲ್ಲಾದರೂ ಆಗಬಹುದಲ್ವಾ? ಸನ್ಯಾಸಿ ಆಗಲ್ಲ ಅಂತ ಗೊತ್ತು ನನಗೆ, ಆದರೂ ಅವ್ರು ಮದುವೆ ಆಗಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು. ಈಗ ಇಷ್ಟೆಲ್ಲ ಆಯಿತು, ಮನೇಲಿ ವಿಷಯ ಗೊತ್ತಾದ ಮೇಲೆ ಎಲ್ರಿಗೂ ಬೇಜಾರಾಗುತ್ತೆ ತಾನೇ. ವೇಟ್, ಏನು ಹೇಳಿದೆ ನೀನು? ನಮ್ಮಿಬ್ಬರು ಮದುವೆನೂ ಒಂದೇ ಮಂಟಪದಲ್ಲ ಅಂದರೆ ಸಂದೀಪ್ ಯಾರನ್ನಾದರೂ ಇಷ್ಟಪಡ್ತಿದ್ದಾರಾ? ನಿಜ ಹೇಳು ರಾಗಿಣಿ, ನೀವಿಬ್ಬರೂ ಸೇರಿ ಏನಾದರೂ ಮುಚ್ಚಿಡ್ತಿದ್ದೀರಾ? ಆಶ್ಚರ್ಯದಿಂದ ಕೇಳಿದಳು ಪ್ರಾರ್ಥನಾ. ಏನೂ ಇಲ್ಲ, ನಿಂಗೆ ಹೇಳಿದೆ ನಾನು ಏನು ಮಾಡೋಕ್ಕಾಗುತ್ತೆ? ಈಗಂತೂ ನಿಮ್ಮ ಮನೇಲೆ ನಿನ್ನ ಜೊತೆನೇ ಇದ್ದೀನಿ. ಅಣ್ಣನೂ ಇವತ್ತಷ್ಟೇ ಕೆನಡಾದಿಂದ ಬಂದಿದ್ದು, ಹಾಗೆ ಮಾತಿಗೆ ಹೇಳಿದೆ ಏನಾದರೂ ಚಮತ್ಕಾರ ಆದರೂ ಆಗಬಹುದು ಅಂತ ಎಂದು ತಾನೇನೂ ಮುಚ್ಚಿಟ್ಟಿಲ್ಲ ಎನ್ನುವ ಸಮರ್ಥನೆ ಕೊಟ್ಟಳು ರಾಗಿಣಿ. ರಾಗಿಣಿಯ ತಲೆಯಲ್ಲಿ ಏನೋ ಒಂದು ವಿಷಯ ಓಡಾಡುತ್ತಿರುವುದು ಪ್ರಾರ್ಥನಾಳಿಗೆ ತಿಳಿಯಿತು. ಆದರೆ ಅಷ್ಟೊಂದು ಗಂಭೀರವಾಗಿದ್ದರೆ ತನಗೆ ಇವತ್ತಲ್ಲ ನಾಳೆ ಹೇಳುತ್ತಾಳೆ ಎಂದು ಸುಮ್ಮನಾದಳು. ಹಾಗೇನಾದರೂ ಚಮತ್ಕಾರ ಆದರೆ ನನಗೂ ತುಂಬಾ ಖುಷಿಯಾಗುತ್ತೆ. ನಾನು ಅದನ್ನೇ ಪ್ರಾರ್ಥನೆ ಮಾಡ್ತೀನಿ ದೇವ್ರ ಹತ್ರ. ಸರಿ ರಾಗಿಣಿ, ನಾನು ಮಲ್ಕೊಳ್ತೀನಿ, ನಂಗೆ ತುಂಬ ಸುಸ್ತಾಗಿದೆ. ಗುಡ್ ನೈಟ್ ಎಂದು ಪ್ರಾರ್ಥನಾ ನಡೆದಳು. ಮುಂದುವರಿಯುವುದು. ಸಂಚಿಕೆಗಳು ತುಂಬ ತಡ ಆಗ್ತಿದೆ, ಮಧ್ಯೆ ಮಧ್ಯೆ ಗ್ಯಾಪ್ ಆಗ್ತಿದೆ ಅನ್ನೋದು ನಂಗೆ ಗೊತ್ತು. ಆದರೂ ಕಾಯ್ತಾ ಕೇಳ್ತಾ ಇಷ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಿರೋ ನಿಮಗೆ ತುಂಬ ಥ್ಯಾಂಕ್ಸ್.
ಮಳೆಗಾಲದ ಕಾರಣ ಕೆಲವೊಮ್ಮೆ ರೆಕಾರ್ಡಿಂಗ್ ಮಾಡೋದು ಕಷ್ಟ ಆಗ್ತಿದೆ, ಹಾಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಿದೆ. ಅದಕ್ಕಾಗಿ ಕೇವಲ ಬರಹವನ್ನೇ ಹಾಕಿ ಎಡಿಟ್ ಮಾಡಿ ಹಾಕೋಣ ಅಂದರೂ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಇನ್ನೊಂದು ವಿಷಯ, ಮುತ್ತಿನ ಹಾರ ಕತೆ ಇನ್ನೂ ಸುಮಾರು 15 ಎಪಿಸೋಡ್ಗಳು ಮಾತ್ರ ಬಾಕಿ ಇವೆ. ಕೊನೆವರೆಗೂ ಇದೇ ಪ್ರೀತಿ ಸಪೋರ್ಟ್ ಇರಲಿ. ನಿಮ್ಮ ಒಂದೇ ಒಂದು ಕಮೆಂಟ್ ಕೂಡ ನಂಗೆ ತುಂಬ ದೊಡ್ಡ ಪ್ರೋತ್ಸಾಹ. ಹಾಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್.